ನಮಸ್ಕಾರ. ನಾನು ಡಾಕ್ಟರ್ ಮಹೇಂದ್ರ ಅಂತ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡಬೇಕು ಅಂತ ತೊಗೊಂಡಿರೋ ವಿಷಯ ಏನು ಅಂತಂದರೆ, ಮಹಿಳೆಯರಲ್ಲಿ ನಾರ್ಮಲ್ ಆಗಿ ಕಾಣುವಂಥ ಕ್ಯಾನ್ಸರ್ ಯಾವ್ಯಾವುಗಳು ಮತ್ತು ಅದಕ್ಕೆ ಏನಾದರೂ ತಡೆಗಟ್ಟಕ್ಕೆ ಲಸಿಕೆಗಳು ಅವೈಲೇಬಲ್ ಇದೆಯಾ, ಮತ್ತು ಪ್ರಿಕಾಷನ್ಸ್ ಏನೇನು ತಗೋಬೇಕು, ಈ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡಬೇಕು ಅಂತ ಇದ್ದೀನಿ. ಮಹಿಳೆಯರಲ್ಲಿ ನಾವು ಯಾಕೆ ಅಂದರೆ ಕ್ಯಾನ್ಸರ್ನ ತುಂಬ ಇಂಪಾರ್ಟೆಂಟ್ ಇದೆ ಅಂತಂದರೆ, ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ನ ಮಾತ್ರ ನಾವು ಮುಂಚಿತವಾಗಿ ಕಂಡುಹಿಡಿದ್ರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು, ಅಂದರೆ ತಡೆಗಟ್ಬೋದು. ಅದಕ್ಕೆ ನಾವು ಅಂದರೆ ಸಾವನ್ನ ತಡೆಯೋ ಲೆವೆಲ್ಗೆ ಹೋಗೋ ತನಕ ಬಿಡ್ದಂಗೆ ಮುಂಚೆನೇ ಅದಕ್ಕೆ ಟ್ರೀಟ್ಮೆಂಟ್ನ ಕೊಡ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇವತ್ತು ಆ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಮತ್ತು ಇದು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ, ನಮ್ಮ ಅಂದರೆ ಏನಂತಾರೆ ಶೈನೆಸ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಹೆಣ್ಮಕ್ಳು ಡಾಕ್ಟ್ರ್ ಹತ್ರ ಬರೋದಿಲ್ಲ. ಇದೇ ರೀತಿಯಿಂದಾಗಿ ಇದು ಇವತ್ತು ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ಗಳು 2ನೇ ಸ್ಥಾನದಲ್ಲಿ ಇದೆ. ಮತ್ತು ವರ್ಷಕ್ಕೆ ಅಂದರೆ 1 ಲಕ್ಷನ ತಗೊಂಡ್ರೆ ಅದರಲ್ಲಿ 6 ರಿಂದ 8 ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಸೊ ಈ ಒಂದು ಹೆಣ್ಮಗುನು ಕ್ಯಾನ್ಸರಿಂದ ಸಾಯಬಾರ್ದು. ಆ ಒಂದು ವಿಚಾರವಾಗಿ ಯಾವ್ಯಾವ ಅಂಶಗಳು ನಮ್ಮಂದ್ರೆ ಯಾವ್ಯಾವುದ್ರ ಬಗ್ಗೆ ಕ್ಯಾನ್ಸರ್ ಬರುತ್ತೆ. ಗರ್ಭಕೋಶದ ಪೊರೆಯ ಕ್ಯಾನ್ಸರ್ ಅಂದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಮತ್ತು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್, ಮತ್ತು ಅಂಡಾಣುವಿನ ಕ್ಯಾನ್ಸರ್. ಇವುಗಳನ್ನು ನಾವು ಹೇಗೆ ಅಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಯಾವುದು ಅಂದರೆ CA ಸರ್ವಿಕ್ಸ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್. ಇದು ಯಾಕೆ ಬರುತ್ತೆ ಗರ್ಭಕೋಶದ ಕಂಠದ ಕ್ಯಾನ್ಸರು ಅಂತಂದರೆ, ನಾವು ಚಿಕ್ಕ ವಯಸ್ಸಿನಲ್ಲೇ ಲೈಂಗಿಕತೆಗೆ ಎಕ್ಸ್ಪೋಸ್ ಆದರೆ ಮತ್ತು ನಮ್ಮಲ್ಲಿ ಅಂದರೆ 1ಕ್ಕಿಂತ ಹೆಚ್ಚು ಸಂಗಾತಿಗಳ ಜೊತೆ ಲೈಂಗಿಕತೆಯನ್ನು ಮಾಡಿದ್ರೆ, ಮತ್ತು ಧೂಮಪಾನ ಮಾಡಿದ್ರೆ, ಮತ್ತು HIV ಅಥವಾ ಏಡ್ಸ್ಗೆ ಅಂದರೆ ನಾವು ಅದರಿಂದ ಇನ್ಫೆಕ್ಟ್ ಆಯ್ತಂದರೆ ಈ ಅಂಶಗಳಿಂದ ನಮಗೆ CA ಸರ್ವಿಕ್ಸ್ ಅನ್ನೋದು ಬರುತ್ತೆ. ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದಾ? ಹೌದು, ಖಂಡಿತ ನಾವು ಪ್ರಿವೆಂಟ್ ಮಾಡ್ಬೋದು. ಹೇಗೆ ಅಂದರೆ, ನಮ್ಮ ಉತ್ತಮ ಜೀವನ ಶೈಲಿ ಅಂದರೆ ಧೂಮಪಾನ ಮಾಡದೇ ಇರೋಂಗೆ, ಆರೋಗ್ಯಕರ ವ್ಯಾಯಾಮ ಮಾಡೋದು, ಮತ್ತು ಅಂದರೆ ದೈಹಿಕ ಅಂದರೆ ಪ್ರತಿನಿತ್ಯ ವ್ಯಾಯಾಮ ಮಾಡೋದ್ರಿಂದ, ಮತ್ತು ಈಗ ಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಅಂದರೆ ಕಾಂಡಮ್ ಬಳಸೋದ್ರಿಂದ, ಮತ್ತು ಹೆಚ್ಚಿಗೆ ಅಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಅದರಿಂದ ಎಕ್ಸ್ಪೋಸ್ ಆಗದೇ ಇರೋದ್ರಿಂದ ಇವನ್ನೆಲ್ಲ ಮಾಡಿದ್ರೆ ನಾವು ಇದನ್ನು ತಡೆಗಟ್ಬೋದು. ಮತ್ತು ಲಸಿಕೆ ಇದಕ್ಕೆ ಅವೈಲೇಬಲ್ ಇದೆಯಾ? ಹೌದು, ಖಂಡಿತ ಲಸಿಕೆ ಅವೈಲೇಬಲ್ ಇದೆ. ನಾವು ಎಲ್ಲ ಹೆಣ್ಮಕ್ಳಿಗೂ ಸುಮಾರು ಅಂದರೆ 9 ವರ್ಷದಿಂದ 26 ವರ್ಷದೊಳಗಡೆ ಈ HPV ವ್ಯಾಕ್ಸಿನ್ ಅಂತ ಬರುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಮಗೆ ಈ CA ಸರ್ವಿಕ್ಸ್ ಅನ್ನೋದು ಸ್ಪ್ರೆಡ್ ಆಗೋದು HPV ವೈರಾಣುವಿಂದ. ಸೊ ಇದನ್ನು ತಡೆಗಟ್ಟೋದಕ್ಕೆ ಅಂತಲೇ ಒಂದು ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಹೇಗೆ ನಮ್ಮ ಮಕ್ಕಳಲ್ಲಿ ಮುಂದೆ ಬರದೇ ಇರೋ ಥರ ಈಗ ಹೇಗೆ ಹುಟ್ಟಿದ ತಕ್ಷಣ BCG ವ್ಯಾಕ್ಸಿನ್ ಹಾಕ್ತೀವಿ, ಮತ್ತು 1 ವರ್ಷ 6 ತಿಂಗಳಿಗೆ ಅಂದರೆ 6 ವಾರಕ್ಕೆ 10 ವಾರಕ್ಕೆ 16 ವಾರಕ್ಕೆ ಹಾಕ್ತೀವೋ, ಅದೇ ಥರ ನಾವು ಈಗ ವ್ಯಾಕ್ಸಿನ್ ಕಂಡುಹಿಡಿಯೋದ್ರಿಂದ ವ್ಯಾಕ್ಸಿನ್ 9 ವರ್ಷದಿಂದ 26 ವರ್ಷದ ಹಾಕೊಳ್ಳೋದ್ರಿಂದ ಆಲ್ಮೋಸ್ಟ್ 90% ನಾವು ಕ್ಯಾನ್ಸರ್ನ ತಡೆಗಟ್ಟಬಹುದು. ಈ ಕ್ಯಾನ್ಸರ್ನ ಅದನ್ನು ಹೇಗೆ ಕೊಡ್ತಾರೆ ಅಂದರೆ, ಮೊದಲು 1 ಸಲ ವ್ಯಾಕ್ಸಿನ್ ಹಾಕಿದ್ರೆ ಮತ್ತೆ 1 ರಿಂದ 2ನೇ ತಿಂಗಳಿಗೆ ಮತ್ತು 6 ತಿಂಗಳಿಗೆ 3 ಬಾರಿ ಹಾಕ್ಸ್ಕೊಂಡ್ರೆ ಸಾಕು. ಮತ್ತು ಇದನ್ನು ನಾವು ಹೇಗೆ ಅಂದರೆ ಕಂಡುಹಿಡಿಬೋದು ಅಂದರೆ, ಮುಂದೆ ನನಗೆ ಕ್ಯಾನ್ಸರ್ ಬರುತ್ತಾ ಅಂತ ಹೇಗೆ ಕಂಡುಹಿಡಿಬೋದು ಅಂತಂದರೆ, ಹೌದು, ಖಂಡಿತ ಕಂಡುಹಿಡಿಬೋದು. ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ನಾವು. 21 ವರ್ಷದ ಮುಂಚೆ ನೆಸೆಸಿಟಿ ಇರೋದಿಲ್ಲ, ಬಟ್ 21 ವರ್ಷ ಆದಮೇಲೆ 21 ವರ್ಷದಿಂದ 30 ವರ್ಷದವರೆಗೆ ಅಟ್ಲೀಸ್ಟ್ 3 ವರ್ಷಕ್ಕೊಂದ್ಸಲ ಪ್ಯಾಪ್ಸ್ಮಿಯರ್ ಅಂತ ವೈದ್ಯರ ಗೈನಕಾಲಜಿಸ್ಟ್ ಹತ್ರ ನೀವು ಮೀಟಾಗಿ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡಿಸೋದು, ಅಥವಾ 5 ವರ್ಷಕ್ಕೊಂಥರ HPV DNA ಟೆಸ್ಟ್ ಅಂತ ಮಾಡ್ತಾರೆ. ಆ ಟೆಸ್ಟನ್ನು ಮಾಡೋದ್ರಿಂದ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ 3 ಸಲ ನಿಮ್ಮದು ಟೆಸ್ಟ್ ನೆಗೆಟಿವ್ ಬಂತು ಅಂತಂದರೆ 30 ರಿಂದ 65 ವರ್ಷ 3 ವರ್ಷಕ್ಕೊಂದ್ಸಲ ಈ ಟೆಸ್ಟ್ ಮಾಡಿಸಿದ್ರೆ ನಾವು ಕ್ಯಾನ್ಸರ್ನ ತಡೆಗಟ್ಬೋದು. ಮತ್ತು ಇನ್ನೊಂದು ಏನು ಅಂದರೆ ಅಂಡಾಣುವಿನ ಕ್ಯಾನ್ಸರ್ಗೆ ಏನಾದರೂ ಲಸಿಕೆ ಇದೆಯಾ? ಇಲ್ಲ, ಖಂಡಿತ ಇದಕ್ಕೂ ಲಸಿಕೆ ಇಲ್ಲ. ಮತ್ತು ಇದನ್ನು ಹೇಗೆ ಕಂಡುಹಿಡಿಬೋದು? ನಾವು ಅಟ್ಲೀಸ್ಟ್ ನಾವು ಜನರಲ್ ಚೆಕಪ್ ಹೇಗೆ BP ಮತ್ತು ಶುಗರ್ನ ಚೆಕಪ್ ಮಾಡ್ತೀವೋ ಆ ಥರ ವೈದ್ಯರ ಹತ್ರ ಈ ಕ್ಯಾನ್ಸರ್ ಬರೋದು ನಮಗೆ ಒಂದು 50 ವರ್ಷ ಆದಮೇಲೆ, ಬಟ್ ಆಗತ್ತಾ ಮುಂಚೆ ಬರಬಾರ್ದು ಅಂತಿಲ್ಲ, ಖಂಡಿತ ಮುಂಚೆನೂ ಬರುತ್ತೆ. ಸೊ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ನೀವು ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಏನಾದರೂ ಇದೆಯಾ ಅಂತ ಕಂಡುಹಿಡಿಬೋದು. ನೀವು ಇವತ್ತು ಹೋಗಿ ಮತ್ತೆ ತಿರ್ಗಿ 5 ವರ್ಷಕ್ಕೋ 6 ವರ್ಷಕ್ಕೋ ಹೋದರೆ ಅಷ್ಟರಲ್ಲಿ ಆಲ್ರೆಡಿ ಅದು ಮುಂದುವರೆದ್ಬಿಟ್ಟಿರುತ್ತೆ. ಸೊ ಅದನ್ನು ಕಂಡುಹಿಡಿಯೋಕ್ಕಾಗ ಈ ಕ್ಯಾನ್ಸರ್ ಬರೋದು ಅನುವಂಶಿಕವಾಗಿ ಬರಬಹುದು, ಅಥವಾ ನಮ್ಮ ಜೀವನ ಶೈಲಿಯಿಂದನೂ ಬರಬಹುದು. ಸೊ ನಿಮಗೆ ವೆಯ್ಟ್ ಕಡಿಮೆ ಆಗ್ತಾ ಇದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಹೊಟ್ಟೆ ದಪ್ಪಾದಂಗೆ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಏನಾದ್ರು ಲಕ್ಷಣಗಳಿದ್ರೆ ಇಮಿಡಿಯೇಟಾಗಿ ಹೋಗ್ಬೋದು. ಇಲ್ಲ, ರುಟೀನಾಗಿ ಚೆಕಪ್ಗೆ ನಿಮ್ಗೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಅಟ್ಲೀಸ್ಟ್ 1 ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಈ ಕ್ಯಾನ್ಸರ್ನ ಬರೋ ಅಂಶನ ತಡೆಗಟ್ಬೋದು. ಇನ್ನೊಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದು ಯೂಶಲಿ ಬರೋದು 40 ರಿಂದ 50 ವರ್ಷ ಅಥವಾ ಮುಟ್ಟು ನಿಂತ ಆದಮೇಲೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಒಂದು DNC ಅಂತ ಒಂದು ಟೆಸ್ಟ್ ಮಾಡ್ತೀವಿ. DNC ಅಂತ ಸಿಂಪಲ್ ಟೆಸ್ಟ್. ಈಗ
ಈಗ ಹೇಗೆ ನಾವು ಜನರಲ್ ಚೆಕಪ್ಗೆ ಹೋದಾಗ DNC ಇಂದ ಟೆಸ್ಟ್ ಮಾಡಿಸಿದ್ರೆ ಅಥವಾ ಸ್ಕ್ಯಾನ್ ಮಾಡಿಸಿದಾಗ ಗರ್ಭಕೋಶದ ಪೊರೆ ದಪ್ಪ ಇದ್ದರೆ ಮುಂಚೆ ಅಥವಾ ನಿಮಗೆ ಅತಿಯಾದ ರಕ್ತಸ್ರಾವ ಆಗ್ತಾ ಇದೆ ಅಂತಂದರೆ, ಸೊ ಮತ್ತೆ ತಿಂಗಳಿಗೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದರೆ, ನೀವು ತೂಕ ಹೆಚ್ಚಾಗಿದ್ದೀರಾ ಅಂತಂದರೆ, ಮತ್ತು ನಿಮ್ಮಲ್ಲಿ BP ಶುಗರ್ ಬಂದಿದೆ ಅಂತಂದರೆ, ಒಬೆಸಿಟಿ ಕಾಣಿಸ್ಕೊಂಡಿದೆ ಅಂತಂದರೆ, ಸೊ ಈ ಥರ ಇದ್ದಾಗ ಬರೋ ಮತ್ತು ಆನುವಂಶಿಕವಾಗಿ ಬರೋ ಸಾಧ್ಯತೆಯೂ ಇರೋದ್ರಿಂದ ಮುಂಚೆನೇ ನಾವು ಹೇಗೆ ನಾನೀಗ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡ್ತೀವಿ ಮತ್ತು HPV ಟೆಸ್ಟ್ ಮಾಡ್ತೀವಿ ಅನ್ನೋದು, ಅದೇ ಥರ ಇದರ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತ ಟೆಸ್ಟ್ ಮಾಡ್ತೀವಿ. ಈ ಬಯಾಪ್ಸಿಯನ್ನು ಮಾಡೋದ್ರಿಂದ ಮುಂಚಿತವಾಗಿಯೇ ಮುಂದೆ ಕ್ಯಾನ್ಸರ್, ಈಗ ಹೇಗೆ ನೀವು ರೋಡಲ್ಲಿ ಹೋಗಬೇಕಾದ್ರೆ ಮುಂದೆ ಅಪಘಾತ ಸಂಭವಿಸೋ ಸಾಧ್ಯತೆ ಇದೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಮುಂದೆ ಬರೋ ಸಾಧ್ಯತೆ ಇದೆ ಅಂತ ಮುಂಚೆನೇ ಡಾಕ್ಟ್ರು ಅದನ್ನು ಕಂಡುಹಿಡಿಬೋದು. ಸೊ ಈ 3 ಥರ ಕ್ಯಾನ್ಸರ್ಗೆ ಸಿಂಪಲ್ಲಾಗಿ ಒಂದು ಪ್ಯಾಪ್ಸ್ಮಿಯರ್, ಒಂದು HPV DNA ಟೆಸ್ಟಿಂಗ್, ಒಂದು ಅಲ್ಟ್ರಾಸೌಂಡ್ ಎಕ್ಸಾಮಿನೇಷನ್, ರುಟೀನಾಗಿ ನೀವು ವರ್ಷಕ್ಕೆ ಒಂದು ಸಲ ಡಾಕ್ಟ್ರನ್ನ ಸುಮ್ಮನೆ ನೀವು ಹೆಂಗೆ ಟ್ರಿಪ್ ಹೋಗ್ತೀರಾ ಮತ್ತು ನೀವು ಒಂದು ಕ್ಯಾಶುಯಲ್ ಆಗಿ ಒಂದು ಅಂದರೆ ನೀವೊಂದು ಪ್ಲ್ಯಾನ್ ಮಾಡ್ತಿರ್ತೀರ, ನಾವು ಇಲ್ಲ ನಾನು ಇವತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಬೇಕು, ಇಲ್ಲ ಇಲ್ಲಿ ಟ್ರಿಪ್ಗೆ, ಅದೇ ಥರ ನಾವು ಒಂದು ಡಾಕ್ಟ್ರನ್ನ ಮೀಟ್ ಮಾಡೋಣ ಅಂತ ಒಂದು ಸಲ ನೀವು ಮನಸ್ಸಿಗೆ ಹಾಕ್ಕೊಂಡು ಪ್ರತಿ ಸಲ ಒಂದು ಟೈಮರ್ ಇಟ್ಕೊಂಡು ಹೋದರೆ ನೀವು ಮುಂದೆ ಆಗೋ ಅಂತಂದ ಈಗ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತೊಗೊಂಡ್ರು ಅನ್ನೋದಕ್ಕೆ ಚಿಕ್ಕದಾಗೆಲ್ಲ ಇರೋದನ್ನ ಕಂಡುಹಿಡ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಅಂದರೆ ನಾವು ಮುಂದೆ ಕ್ಯಾನ್ಸರ್ ಬರೋದನ್ನು ತಡಿಬೋದು. ಅಂದರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಸರ್ಟನ್ ಏಜ್ ಅಂತ ಇಲ್ಲ ಸರ್. ಈಗ ಹೆಣ್ಮಕ್ಳಿಗೆ ನಾಚಿಕೆ ಇರೋದ್ರಿಂದ ಯಾರೂ ಹೋಗಿ ಅದಕ್ಕೆ ಮುಂಚೆನೇ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಬಿಳಿ ಮುಟ್ಟಾಗೋದು, ಅದರಲ್ಲಿ ವಾಸನೆ ಬರೋದು ಮತ್ತು ಅತಿಯಾದ ರಕ್ತಸ್ರಾವ ಆಗ್ತಾ ಇರೋದು. ಅದು 35 ಕಾಮನ್ ಯಾವಾಗಲೂ ಅಂದರೆ 35ರಿಂದ 45 ಮತ್ತು ಮುಟ್ಟು ನಿಂತ ಆದಮೇಲೆ ಅಂದರೆ ಒಂದು 50ರಿಂದ 60 ವರ್ಷ ಇರೋರಿಗೆ ಕಾಮನ್ ಇರುತ್ತೆ ಸರ್. ಮೆನ್ಸ್ಟ್ರಲ್ ಅಂದರೆ ಮೆನೋಪಾಸಲ್ ಅಥವಾ ಮೆನೋಪಾಸಲ್ ಏಜ್ ಆದಮೇಲೆ ಅನ್ನೋದು ಕಾಮನ್ ಇರುತ್ತೆ. ಬಟ್ ಅದೇ ರೀತಿಗೋಸ್ಕರ ನಾವು ಅಂದರೆ 45ರಿಂದ 55 ವರ್ಷ ಅಥವಾ 60 ವರ್ಷ ತುಂಬ ಇಂಪಾರ್ಟೆಂಟ್ ಪೀರಿಯಡು. ಸೊ ಅದಕ್ಕೆ ಅವಕ್ಕೆಲ್ಲ ಮುಂಚೆನೇ ಸಿಂಪ್ಟಮ್ಸ್ ಗೊತ್ತಾಗ್ತಿರುತ್ತೆ ಸರ್, ಈ ಥರ ಮುಂದೆ ಬರಬಹುದು ಅನ್ನೋದನ್ನು. ನಾವು ಈಗ ಏನಕ್ಕೆ ಅಂದರೆ ಎರಡನೇ ಅಂದರೆ ನಾವು ಜಗತ್ತಿನಲ್ಲಿ ವರ್ಷಕ್ಕೆ ಅಂದರೆ 1 ಲಕ್ಷಕ್ಕೆ 6 ಜನ ಹೆಣ್ಮಕ್ಳು ಸಾಯ್ತಿದ್ದಾರೆ. ಏನಕ್ಕೆ ಅಂತಂದರೆ ಜಸ್ಟ್ ಹೋಗಿ ತೋರಿಸ್ಕೊತಾ ಇಲ್ಲ. ಇದು ಪ್ರಿವೆಂಟ್ ಮಾಡ್ಬೋದು. ಬೇರೆ ಕ್ಯಾನ್ಸರ್ ಈಗ ನಾವು ಈ ಗಂಟ್ಲು ಕ್ಯಾನ್ಸರು ಇವನ್ನೆಲ್ಲ ಮತ್ತು ಈ ಗರಳು ಕ್ಯಾನ್ಸರು ಅವನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಸರ್. ಈಗ ನಮ್ಮ ಫುಡ್ ಹ್ಯಾಬಿಟ್ಸಿಂದ ಅದೆಲ್ಲ ಇರುತ್ತೆ. ಬಟ್ ಇದನ್ನು ಮುಂಚೆನೇ ಗೊತ್ತಾದರೆ 100% ಕ್ಯೂರಬಲ್ ರೇಟ್ ಇದೆ ನಮ್ಮಲ್ಲಿ. ಅಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಜಸ್ಟ್ ಒಂದು ಗರ್ಭಕೋಶ ಆಪ್ರೇಷನ್ ಮಾಡೋದ್ರಿಂದ ಅಥವಾ ಇವನ್ನೆಲ್ಲ ಮುಂಚೆನೇ ತಿಳುವಳಿಕೆ ಇರೋದ್ರಿಂದ ನಾವು ಅಂದರೆ ಮುಂದೆ ತಡೆಗಟ್ಬೋದು. ಇಲ್ಲ ಅಂತಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ಅವಾಗ ಅವರದು ಬದುಕೋ ಸಾಧ್ಯತೆಗಳು ಇನ್ನು 6 ತಿಂಗಳು 1 ವರ್ಷ ಇರುತ್ತೆ. ಅಡ್ವಾನ್ಸ್ ಸ್ಟೇಜ್ ಆಗೋಯ್ತು ಅಂದರೆ ಜಸ್ಟ್ ಒಂದು 6 ಮಂತ್ಸ್ 1 ಇಯರಲ್ಲಿ ಡೆತ್ ಆಗೋಗ್ತಾರೆ. ನಮ್ಮಲ್ಲಿ ಮೇನ್ಲಿ ಇದು ಸ್ತನ್ಯ ಕ್ಯಾನ್ಸರೂ ಬರುತ್ತೆ. ಸ್ತನ ಕ್ಯಾನ್ಸರ್, ಗರ್ಭಕೋಶದ ಕಂಠದ ಕ್ಯಾನ್ಸರ್, ಅಂಡಾಣುವಿನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಪೊರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ. ಇದರಲ್ಲಿ ವ್ಯಾಕ್ಸಿನ್ ಅಂತ ಲಸಿಕೆ ಅಂತ ಇರೋದು ಒಂದಕ್ಕೆ HPV ವ್ಯಾಕ್ಸಿನ್ ಅಂತ. ಏನಕ್ಕೆ ಅಂದರೆ ಇದು HPV ವೈರಾಣುಗಳಿಂದ ಹರಡೋದ್ರಿಂದ ಅದಕ್ಕೋಸ್ಕರ ಒಂದು ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ನು ಕ್ವಾಡ್ರಿವ್ಯಾಲೆಂಟ್ ಕ್ವಾಡ್ರಿವ್ಯಾಲೆಂಟ್ ಅಥವಾ ಮಲ್ಟಿಪಲ್ ವ್ಯಾಕ್ಸಿನ್ ಅಂತ ಇದೆ. ಇದನ್ನು ನಾವು 3 ಡೋಸನ್ನು ಕೊಡ್ತೀವಿ. ಅಂದರೆ 9 ವರ್ಷದಿಂದ 26 ವರ್ಷದೊಳಗಡೆ ಅಂದರೆ 0, 1 ಅಥವಾ 2 ಮಂತ್ಸ್ಗೆ ಮತ್ತು 6 ಮಂತ್ಸ್ಗೆ ವ್ಯಾಕ್ಸಿನ್ ಕೊಡೋದ್ರಿಂದ ಆಲ್ಮೋಸ್ಟ್ 90% ಅದನ್ನು ಪ್ರಿವೆಂಟ್ ಮಾಡ್ಬೋದು. ಈ ಸ್ತನ ಕ್ಯಾನ್ಸರ್ ಅನ್ನೋದು ಅಂದರೆ ಜಗತ್ತಿನಲ್ಲಿ ತುಂಬ ಅಂದರೆ ಈಗ ರ್ಯಾಪಿಡಾಗಿ ಅಂದರೆ ಹೆಚ್ಚಿಗೆ ಆಗ್ತಿರೋದು ಕ್ಯಾನ್ಸರ್. ಏನಕ್ಕೆ ಅಂದರೆ ಆಗಲೇ ಹೇಳಿದೆ, ನಾವು ಹೋಗಿ ಡಾಕ್ಟರ್ ಹತ್ರ ತೋರಿಸ್ತಿರಲ್ಲ, ಅಥವಾ ನಮ್ಮ ಗಂಟಿನ ಅಂದರೆ ಸ್ತನಗಳಲ್ಲಿ ಗಂಟೇನಾದ್ರು ಕಾಣಿಸ್ಕೊಂಡಿದೆ ಅಂತಂದರೆ ಮತ್ತು ಅದರಲ್ಲಿ ಏನಾದರೂ ನಿಪ್ಪಲಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತಂದರೆ ಇದನ್ನು ಹೋಗಿ ಡಾಕ್ಟರ್ ಹತ್ರ ಮುಂಚೆನೇ ಹೋಗಿ ತೋರಿಸಿದ್ರೆ ಅದನ್ನು ತಡೆಗಟ್ಬೋದು. ಮತ್ತು ಇದಕ್ಕೆ ಏನಂದರೆ ಸೆಲ್ಫ್ ಬೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದರೆ ನಾವೇ ಅಂದರೆ ಅಟ್ಲೀಸ್ಟ್ 6 ತಿಂಗಳಿಗೋಸ್ಕರ ಏನಾದರೂ ಗಂಟಿದೆಯಾ, ನಮ್ಮ ಸ್ತನಗಳಲ್ಲಿ ಏನಾದರೂ ಗಂಟಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಇದು ಮಾಡಿದ್ರೆ ಮುಂಚಿತವಾಗಿ ಡಾಕ್ಟರ್ನ ನಾವು ಮೀಟ್ ಮಾಡ್ಬೋದು. ಇದಕ್ಕೆ ಯಾವುದೇ ಲಸಿಕೆ ಇಲ್ಲ. ಮತ್ತು ಓವರಿಯನ್ ಕ್ಯಾನ್ಸರ್ಗೂ ಯಾವುದೇ ಲಸಿಕೆ ಇಲ್ಲ, ಮತ್ತು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೂ ಯಾವುದೇ ಲಸಿಕೆ ಇಲ್ಲ. ಓನ್ಲಿ ಥಿಂಗ್ ಏನು ಅಂತಂದರೆ ಮುಂಚೆಗೆ ಒಂದು ಸ್ಕ್ಯಾನಿಂಗ್ ಅಥವಾ ಮಾಡಿಸೋದ್ರಿಂದ ಲಸಿಕೆಗಳು ಹಾಕ್ಸ್ಕೊಳ್ಳೋದ್ರಿಂದ ಬರೋ ಸಾಧ್ಯತೆ ಇದೆಯಾ ಅಂತ ಕಂಡುಹಿಡ್ಕೋಬೋದು. ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಮೇಲೆ ಈಗ ಅರ್ಲಿ ಸ್ಟೇಜಲ್ಲಿದೆ, ಈಗ CA ಸರ್ವಿಕ್ಸ್ ಅಂತ ಅರ್ಲಿ ಸ್ಟೇಜಸ್ಸಲ್ಲಿ ಇದ್ದರೆ ಏನಾಗುತ್ತೆ ಅಂತಂದರೆ ನಾವು ಗರ್ಭಕೋಶ ಮತ್ತು ಅಂಡಾಣುಗಳನ್ನು ತೆಗೆದ್ರೆ ಆದರೆ ಅದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇರುತ್ತೆ ಸರ್. ಬಟ್ ಅಡ್ವಾನ್ಸ್ ಸ್ಟೇಜಾಗ ಸ್ಟೇಜ್ 2, ಸ್ಟೇಜ್ 3 ಅಥವಾ ಸ್ಟೇಜ್ 4 ಎಲ್ಲ ಹೋಗಿದೆ ಅಂತಂದರೆ ಆವಾಗ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿನೇ ಬೇಕಾಗುತ್ತೆ. ಸೊ ಅದರದ್ದು ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಮಾತ್ರೆ ತೊಗೊಳ್ಳೋದು ಮತ್ತು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗೋದು ತುಂಬ ಕಾಂಪ್ಲಿಕೇಶನ್, ಮತ್ತು ಸಕ್ಸಸ್ ರೇಟ್ ಅನ್ನೋದು ತುಂಬ ಕಡಿಮೆ. ಅಂದರೆ ನಾವು ಈಗ ಯಾವುದೇ ಒಂದು ರೋಗಿನ
ಅಂದರೆ ಬದುಕು ಅಂದರೆ 5 ವರ್ಷಕ್ಕೆ ಬದುಕೋ ಸಾಧ್ಯತೆ ಎಷ್ಟಿದೆ ಅಂತ ನೋಡ್ತೀವಿ. ಸೊ ಈಗ ಸ್ಟೇಜ್ 3 ಸ್ಟೇಜ್ 4 ಅಲ್ಲೆಲ್ಲ ಇದ್ದಾಗ ಒಂದು 5 ವರ್ಷಕ್ಕೆ ಅವ್ರು ಬದುಕೋ ಸಾಧ್ಯತೆ ಒಂದು 20% 30% ಅಷ್ಟೇ ಇರುತ್ತೆ. ಈವನ್ ಈ CA ಓವರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾನ್ಸರ್, ಅಂಡಾಣುವಿನ ಕ್ಯಾನ್ಸರ್, ಇದನ್ನು ಅರ್ಲಿ ಸ್ಟೇಜಸ್ಸಲ್ಲಿದ್ದರೆ ನಾವು ಅಂಡಾಣುಗಳನ್ನ ತೆಗಿತೀವಿ, ಜೊತೆಗೆ ಗರ್ಭಕೋಶನ ತೆಗಿತೀವಿ. ಮತ್ತು ಅದರಲ್ಲಿ ಎಲ್ಲಿ ಸ್ಪ್ರೆಡ್ ಆಗಿರೋ ಲಿಂಫ್ ನೋಟ್ಸ್ ಅಂತ ಹೇಳ್ತೀವಿ, ಲಿಂಫ್ ನೋಟ್ ಎಲ್ಲೆಲ್ಲಿ ಡೆಪಾಸಿಟ್ ಆಗಿರುತ್ತೋ ಅದನ್ನೆಲ್ಲ ತೆಗೆದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಅದನ್ನು ನಾವು ಹಿಸ್ಟೋಪೆಥಾಲಜಿಗೆ ಅಂತ ಅದನ್ನು ಟೆಸ್ಟ್ ಕಳಿಸಿ ಬೇರೆ ಕಡೆ ಎಲ್ಲರೂ ಸ್ಪ್ರೆಡ್ ಆಗಿದೆ ಅಂತ ಇದಾದರೆ ಸ್ಟೇಜ್ 2 ಸ್ಟೇಜ್ 3 ಎಲ್ಲ ಇದ್ದಾಗ ಮಾತ್ರ ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಕೊಡ್ತೀವಿ. ಸೊ ಇನ್ನು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೂ ಸೇಮ್ ಟ್ರೀಟ್ಮೆಂಟ್, ಗರ್ಭಕೋಶನ ತೆಗಿಬೋದು. ಹಾಗಂತ ನಾವು ಮುಂದೆ ಕ್ಯಾನ್ಸರ್ ಬರುತ್ತೆ ಅಂತ ಗರ್ಭಕೋಶ ತೆಗೆಸ್ಕೊಂಬಿಟ್ರೆ ಅಂದರೆ ಸಿಂಪಲ್, ಅಂದರೆ ನಮಗೆ ಅತಿಯಾಗಿ ರಕ್ತಸ್ರಾವ ಆಗ್ತಿರುತ್ತೆ, ಬಿಳಿ ಮುಟ್ಟು ಆಗ್ತಾ ಇರುತ್ತೆ. ಸೊ ಆಲ್ರೆಡಿ ನಮಗೆ ಮಕ್ಕಳಾಗೋಗಿದೆ, ಸೊ ಇನ್ನೇನು ಅದರದ್ದು ಯೂಸ್ ಇಲ್ಲ ಅಂದ ತಕ್ಷಣ ಗರ್ಭಕೋಶ ತೆಗೆಸ್ಕೋಬೇಕಾ ಅಂತ ಒಂದು ನಿಮ್ಮ ಮನಸ್ಸಲ್ಲಿ ಡೌಟ್ ಬಂದರೆ, ಇಲ್ಲ ತೆಗೆಸ್ಕೋಬಾರ್ದು. ಏನಾದರೂ ಮುನ್ಸೂಚನೆಗಳಿದೆ, ಕ್ಯಾನ್ಸರ್ ಇದೆ ಅಂದರೆ ಮಾತ್ರ ತೆಗೆಸ್ಕೋಬೇಕು. ಏನಕ್ಕೆಂದರೆ ಅದರಾದಂಥ ಕಾಂಪ್ಲಿಕೇಶನ್ಸ್ ಇದೆ. ಗರ್ಭಕೋಶ ಅರ್ಲಿಯಾಗಿ ತೆಗೆಸ್ಕೊಂಡ್ರೆ ನಿಮಗೆ ಬೆನ್ನು ಬರೋದು, ಕ್ಯಾಲ್ಸಿಯಂ ಉತ್ಪತ್ತಿ ಆಗೋದಿಲ್ಲ, ಮತ್ತು ಮೆನಪಾಸಲ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಮುಟ್ಟು ನಿಂತಾಗ ಆದಮೇಲೆ ಬರುವಂಥವು ಅಂದರೆ ಚರ್ಮ ಸುಕ್ಕುಗಟ್ಟುವಂಥದ್ದು, ಮೂಳೆಗಳೆಲ್ಲ ವೀಕ್ ಆಗುವಂಥದ್ದು, ಬೆನ್ನು ಬರೋದು, ಸೊ ಮತ್ತು ನಮ್ಮ ಮೆಂಟಲ್ ಇರಿಟೇಷನ್ ಆಗ್ತಿರೋದು, ಈ ಥರ ಎಲ್ಲ, ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು. ಹೆಣ್ಮಕ್ಳಿಗೆ ತುಂಬ ಪ್ರಿವೆಂಟಿವ್ ಇರುತ್ತೆ ಈ ಎಸ್ಟ್ರೋಜನ್ ಅಂತ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನು. ಹಾರ್ಟ್ ಅಟ್ಯಾಕ್ ಆ ಗಂಡು ಮಕ್ಕಳಲ್ಲಿ ಹೆಚ್ಚಿಗೆ ಜಾಸ್ತಿ ಇರುತ್ತೆ. ಇವ್ರು ಹೆಣ್ಮಕ್ಳಲ್ಲಿ ಬರೋದು ಮುಟ್ಟು ನಿಂತ ಆದಮೇಲೆ. ಏನಕ್ಕೆ ಅಂದರೆ ಈಸ್ಟ್ರೋಜನ್ ಹಾರ್ಮೋನ್ ಅದು ಪ್ರೊಟೆಕ್ಟಿವ್ ಇರುತ್ತೆ. ಸೊ ಮುಂಚೆನೇ ತೆಗೆಸ್ಕೊಂಡ್ರೆ ನಿಮಗೆ ಬರೋ ಸಾಧ್ಯತೆಗಳು ಜಾಸ್ತಿ. ಹೃದಯದ ಮೇಲೆ ಒತ್ತಡ ಆಗೋದು, BP ಜಾಸ್ತಿ ಬರೋದು, ಇವೆಲ್ಲ ಆಗೋ ಸಾಧ್ಯತೆಗಳಿರೋದ್ರಿಂದ ಗರ್ಭಕೋಶನ ಅರ್ಲಿ ತೆಗೆಸ್ಕೋಬಾರ್ದು. ಓನ್ಲಿ ಇಂಡಿಕೇಟೆಡ್ ಕೇಸಸ್ ಮಾತ್ರ ನೀವು ಗರ್ಭಕೋಶ ತೆಗೆಸ್ಕೊಬೇಕು. ಏರ್ ಫಾಲ್ಗೂ ಇದಕ್ಕೂ ಏನು ತೊಂದರೆ ಇದನ್ನು ಇರೋದಿಲ್ಲ. ಆ್ಯಕ್ಚುಲಿ ಏನಂದರೆ ನಮಗೆ ನಿಮ್ಗೆ ತೂಕ ಕಡಿಮೆ ಆಗ್ತಾ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ, ಮತ್ತು ಎಲ್ಲಾದರೂ ದೇಹದ ಭಾಗದಲ್ಲಿ ಯಾವುದಾದ್ರು ಗಂಟುಗಳು ಕಾಣಿಸ್ಕೊಂಡಿದೆ ಅಂದರೆ ಮಾತ್ರ ನಾವು ಕ್ಯಾನ್ಸರ್ ಇದೆ ಅಂತ ಅನ್ಬೋದು. ಕೂದಲು ಉದುರ್ತಾ ಇದೆ ಅಂತ ಅನ್ನೋದಕ್ಕೋಸ್ಕರ ನಾವು ಅಂದರೆ ಕ್ಯಾನ್ಸರ್ ಬಂದಿದೆ ಬರಬಹುದು ಅಂತ ಅಂದ್ಕೊಳ್ಳೋದು ತಪ್ಪು ಮಾಹಿತಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದರೆ ನಾವು ಮುಂಜಾಗ್ರತೆ ಕ್ರಮ ತಗೊಳ್ಳೋದೇ ಉತ್ತಮ. ಅಂದರೆ ನಾವು ವೈದ್ಯರನ್ನು ಅಂದರೆ ಫ್ರೀಕ್ವೆಂಟಾಗಿ ನಿಮ್ಮ ವೈದ್ಯರನ್ನು ಕಾಣೋದು, ಮತ್ತು ನಮ್ಮಲ್ಲಿ ನಮ್ಮನ್ನು ನಾವು ಅಂದರೆ ಆರೋಗ್ಯ ಜೀವನ ಶೈಲಿ ಅಂದರೆ ಮಿತ ಆಹಾರ, ಅಂದರೆ ನಾವು ಹಳೆಯ ಕಾಲದಲ್ಲಿ ಹೇಗೆ ನಮ್ಮ ಜನಗಳು, ನಮ್ದು ಈಗ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ, ಅಂದರೆ ವ್ಯಾಯಾಮ ಇಲ್ಲ. ಸೊ ಅಟ್ಲೀಸ್ಟ್ ನಾವು ದಿನನಿತ್ಯ ವ್ಯಾಯಾಮ ಮಾಡೋದು, ಮತ್ತು ಬೊಜ್ಜನ್ನು ಕಡಿಮೆ ಮಾಡೋದು, ತೂಕನ ಕಡಿಮೆ ಮಾಡೋದು, ಮಿತ ಆಹಾರವನ್ನು ಬಳಸೋದು, ಮತ್ತು ಜೀವನ ಶೈಲಿ ನಮ್ಮದು ಉತ್ತಮವಾಗಿರಬೇಕು. ಅಂದರೆ ತುಂಬ ಸ್ಟ್ರೆಸ್ ತೊಗೊಂಡು ಮಾಡೋದೆಲ್ಲದಕ್ಕಿಂತ ಅಂದರೆ ಆರೋಗ್ಯಕರ ಜೀವನ ಶೈಲಿಯಿಂದ ಕಡಿಮೆ ಮಾಡ್ಬೋದು. ಮತ್ತು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅಂದರೆ ಧೂಮಪಾನ ಮಾಡೋದು ಅಥವಾ ಕುಡಿತದ ಚಟಕ್ಕೆ ಒಳಗಾಗೋದು, ಇವನ್ನೆಲ್ಲ ಮಾಡದೇ ಇರೋದ್ರಿಂದ. ಮತ್ತು ನಮಗೆ ಈಗ ಟೆಸ್ಟಿಂಗ್ ಅಂದರೆ ಈಗೇನು ಹೇಳ್ತೀವಿ ಪ್ಯಾಪ್ಸ್ಮಿಯರ್, DNA ಟೆಸ್ಟಿಂಗ್ ಮತ್ತು ಸ್ಕ್ಯಾನ್, ಈ ಟೆಸ್ಟ್ನ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ, ಅಂದರೆ ಈ ಪ್ಯಾಪ್ಸ್ಮಿಯರ್ 3 ವರ್ಷಕ್ಕೆ ಒಂದ್ಸಲ, ಸ್ಕ್ಯಾನಿಂಗ್ ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಳ್ಳೋದ್ರಿಂದ ಅರ್ಲಿಯಾಗಿ ಡಿಟೆಕ್ಟ್ ಆಗುತ್ತೆ. ನೀವು ಹೆಂಗೆ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ತಿರೋ ರೂಟೀನಾಗಿ ಹಂಗೆ ಡಾಕ್ಟರ್ನ ಒಂದ್ಸಲ ಮೀಟ್ ಮಾಡಿಬಿಟ್ರೆ ಖಂಡಿತ ನಿಮ್ಮ ಮುಂದೆ ಆಗುವಂಥ ಅನಾಹುತಗಳನ್ನ, ಅಪಘಾತಗಳನ್ನ ತಡೆಗಟ್ಟಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.